ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನನ್ನ ಬ್ಲಾಗ್ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತೆ ಸಿಂಪಲ್ ಆಗಿ ಒಂದು ಸ್ಪೆಷಲ್ ಆಗಿರುವಂತ ಲಂಚ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಸ್ಪೆಷಲ್ ಆಗಿರುವಂತ ರೆಸಿಪಿಗಳು ಅಂಡ್ ವೀಕೆಂಡ್ ರೆಸಿಪಿ ಕೂಡ ಸ್ಯಾಟರ್ಡೇದು. ಸೊ ಬನ್ನಿ ಈ ತರ ಮಾಡಿದೆ ನನ್ನ ಜೊತೆ ಬ್ಲಾಗ್ ಅಲ್ಲಿ ಜಾಯಿನ್ ಆಗಿ ಹೆಂಗವರೆಗೂ ಬ್ಲಾಗ್ ನ ನೋಡಿ ಇಷ್ಟ ಆಗ ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಎಲ್ಲ ಕಾಮೆಂಟ್ಸ್ ಗಳನ್ನ ನಾನು ರೀಡ್ ಮಾಡ್ತೀನಿ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಚಾನಲ್ಗೆ ಮರಿಬೇಡಿ. ಇನ್ನೊಂದ್ ತರ ಬನ್ನಿ ಬ್ಲಾಗ್ ನ ರೆಸಿಪಿನ ಶುರು ಮಾಡೋಣ. ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಶೇಂಗಾ ಚಟ್ನಿ, ಶೇಂಗಾ ಪುದೀನ ಟೊಮೊಟೊ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಪೂರಿಗೆ. ಸೊ ಶೇಂಗಾ ಚಟ್ನಿನ ಪುದೀನ ಜೊತೆ ಹಾಕ್ಬಿಟ್ಟು ಹೆಂಗೆ ಮಾಡೋದಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಬಾಣಲೆಲಿ ಹಾಕ್ಕೊಂಡು ಹುರ್ಕೊಬಿಟ್ಟು ಮಿಕ್ಸಿ ಗ್ರೈಂಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು. ಬಟ್ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಜೀರಿಗೆ, ಕಾಳು ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ, ಶೇಂಗಾ, ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು, ಟೊಮೊಟೊ ಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಕಡಲೆ ಬೀಜನ ಸಪ್ರೇಟಾಗಿ ಹುರ್ಕೊಂಡ್ಬಿಟ್ಟು ಹಾಕ್ತಾರೆ. ನಾನು ಎಣ್ಣೆಲೇ ಆಯಿಲ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನೀವು ಹುರ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಬೋದು, ಅದು ಚೆನ್ನಾಗಿ ಬರುತ್ತೆ. ಟೊಮೊಟೊ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಸಪ್ರೇಟಾಗಿ ಹುರ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪನ್ನೇ ರುಚಿಗೆ ತಕ್ಕಷ್ಟನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಪಲ್ಯ, ಈ ಚಟ್ನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಶೇಂಗಾ ಬೀಜ ಇಷ್ಟಪಟ್ಟು ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಅದ್ಭುತವಾದ ಚಟ್ನಿ ಇದು. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೊಂದು ಮಿಕ್ಸಿ ಜಾರ್ಗೆ ಇದೆಲ್ಲದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಸೊ ಇವಾಗ ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕೊಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅಂದರೆ ಗಂಧದ ಥರ ಪೇಸ್ಟ್ ಬರಬೇಕು. ಕಡಲೆ ಬೀಜ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ರುಬ್ಬಿರಬೇಕು. ಆ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಪುದೀನ ಮತ್ತು ಟೊಮೊಟೊ, ಕಡಲೆ ಬೀಜ ಇದು ಮೂರು ಸೇರಿಸಿ ಮಾಡಿರುವಂಥ ಒಂದು ಒಳ್ಳೆ ರುಚಿಯಾಗಿರೋ ಚಟ್ನಿ ರೆಡಿಯಾಗಿಬಿಡುತ್ತೆ. ಪೂರಿ ಜೊತೆ, ದೋಸೆ, ಚಪಾತಿ, ಇವನ್ ರೈಸ್ ಜೊತೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸ್ ಇದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವಾಗ ಚಟ್ನಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಪೂರಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಚಟ್ನಿ ಸಾಂಬಾರು ಎರಡು ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ. ತುಂಬಾ ಮೃದುವಾಗಿ ಬರುತ್ತಾರೆ ಚಪಾತಿ ಹಿಟ್ಟು, ಹದವಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಸೈಡಲ್ಲಿ ನಾನು ಪೂರಿಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದೊಂದೇ ಪೂರಿನ ಲೆಟ್ಟಿಸ್ಕೊಂಡ್ಬಿಟ್ಟು ಇವಾಗ ಒಂದೊಂದು ಪೂರಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಸ್ಯಾಟರ್ಡೇ ಆಗಿರೋದ್ರಿಂದ ಪಾಪಗೂ ಸ್ಕೂಲ್ ಇರಲ್ಲ, ಹಸ್ಬೆಂಡು ಕೂಡ ಅವ್ರಿಗೂ ಸ್ಯಾಟರ್ಡೇ ಸಂಡೇ ಲೀವ್ ಇರುತ್ತಲ್ಲ. ಸೊ ಹಾಗಾಗಿ ಏನಾದರೂ ರುಚಿಯಾಗಿ ಅಡುಗೆ ಮಾಡ್ಬೇಕಂತ ಹೇಳಿ ಅನಿಸುತ್ತೆ. ವೀಕ್ ಟೈಮಲ್ಲಿ ನಮಗೆ ಟೈಮ್ ಇರಲ್ಲ, ಸ್ಕೂಲ್ಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಈ ಥರ ಗಡಿಬಿಡಿಲಿ ಹೆಂಗೆ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ, ಏನು ತಿಂತಾರೆ ಅಂತಲೂ ಗೊತ್ತಾಗಲ್ಲ. ನಾವು ಬೇಗನೆ ಏನೇನೋ ಮಾಡಿಕೊಟ್ಬಿಡ್ತೀವಿ. ಸೊ ಈ ಥರ ವೀಕೆಂಡ್ಸಲ್ಲಾದರೂ ಸ್ವಲ್ಪ ಸ್ಪೆಷಲಾಗಿ ಅವರಿಗೆ ಬಾಯಿಗೆ ರುಚಿ ಸಿಗೋ ಥರ ಏನಾದರೂ ಮಾಡೋಣ ಅಂತ ಹೇಳಿ ಈ ಥರ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯೂಶ್ವಲಿ ಪೂರಿ ಅಂದರೆ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ನನಗೂ ಕೂಡ ಪೂರಿನೇ ಇಷ್ಟ ಆಗುತ್ತೆ ಈ ದೋಸೆ ಚಪಾತಿಗಳಿಗಿಂತನೂ. ಸೊ ಇಡ್ಲಿ ಮಾಡಿದ್ರು ಅಷ್ಟೇ, ಸಾಫ್ಟಾಗಿ ಮಾಡಿದ್ರೆ ಅದನ್ನು ತಿಂತಾರೆ. ಇನ್ನು ರೈಸ್ ಐಟಮ್ಸು ಸ್ವಲ್ಪ ದೂರ, ಪೊಂಗಲ್ಲು ಅದೆಲ್ಲ ಸ್ವಲ್ಪ ತಿನ್ನಲ್ಲ. ಪಲಾವು, ಚಿತ್ರಾನ್ನ ಅದೆಲ್ಲ ಮಾಡಿಕೊಟ್ರೆ ತಿಂತಾರೆ. ಸೊ ಇಲ್ಲಿ ಪೂರಿನೂ ಕೂಡ ರೆಡಿ ಆಗಿಬಿಡ್ತು. ಪೂರಿ ಜೊತೆ ನಾನು ಪುದೀನ, ಶೇಂಗಾ ಎಲ್ಲ ಹಾಕಿ ಮಾಡಿರೋ ಚಟ್ನಿ, ಆಮೇಲೆ ಸಾಂಬಾರು ಇದಿಷ್ಟನ್ನು ನಾನು ಅವ್ರಿಗೆ ಸರ್ವ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಕಾಫಿ ಕುಡಿದು ಇವಾಗ ಅವರು ತಿಂಡಿ ತಿಂತಾ ಇದ್ದಾರೆ. ಸೊ ಹೊರಗಡೆ ಹೋಗಿ ತಿಂಡಿ ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ನಾನೇ ಇವತ್ತು ಬೇಡ, ಹೊರಗಡೆ ಎಲ್ಲ ತಿಂದರೆ ಮತ್ತೆ ಸ್ಟಮಕೆಲ್ಲ ಅಪ್ಸೆಟ್ ಆಗ್ಬೋದು, ಮನೇಲೇ ತಿನ್ನೋಣ ಅಂತ ಹೇಳಿ ಸೊ ಈ ಥರ ಮನೇಲೇ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಯೂಶ್ವಲಿ ಮನೇಲಿ ಮಾಡುವಂಥ ರುಚಿ ಹೋಟ್ಲುಗಳೆಲ್ಲ ಸಿಗಲ್ಲ. ಹೋಟ್ಲಲ್ಲಿ ಎಷ್ಟೇ ರುಚಿಯಾಗಿ ಮಾಡಿಕೊಟ್ರು ಹೋಟ್ಲು ತಿಂಡಿ ಅಂದರೆ ಹೊರಗಿಂದ ಅನಿಸ್ಬಿಡುತ್ತೆ. ಮನೇಲಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ಎಷ್ಟು ಬೇಕಷ್ಟು ಮಾಡಿಕೊಂಡು ತಿನ್ಬೋದು. ಇನ್ನು ಮಧ್ಯಾಹ್ನಕ್ಕೆ ನಾನು ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಎಗ್ ಬಿರಿಯಾನಿ ತುಂಬ ಸಿಂಪಲ್ ಆಗಿ ವಿತೌಟ್ ಮಸಾಲ ವೈಟ್ ಕಲರಲ್ಲಿ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ನಾನು 2 ಕಪ್ಪಷ್ಟು ಅಕ್ಕಿನ ನೀರಲ್ಲಿ ಹಾಕ್ಬಿಟ್ಟು ನೀಟಾಗಿ ಅದೇ ಪುಡಿ ಪೌಡ್ರು ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೋಪ್ ಕೂಡ ಮಾಡಿ ನೀವು ಎತ್ತಿಟ್ಕೊಳ್ಬೋದು. ಇನ್ನು
ಒಂದು ಈ ಸೈಡಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸೋಂಪು, ಚಕ್ಕೆ, ಲವಂಗ ಹಾಕ್ಕೊಳ್ಳೋಣ. ನಿಮಗೆ ಕಾರ್ಡಮಮ್ ಬೇಕು ಅಂದರೆ ಏಲಕ್ಕಿ ಅದನ್ನು ಕೂಡ ಹಾಕ್ಕೊಳ್ಬೋದು, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನು ಕಾರ್ಡಮಮ್ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನು 4ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿರುವಂಥದ್ದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಇಡಿಯಷ್ಟು, ಒಂದು ಕೈಯಲ್ಲಿ ಇಡಿ ಬರೋಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರುವಂಥದ್ದು. ಯೂಶಲಿ ಬಿರಿಯಾನಿಗೆ ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದೆರಡನ್ನೂ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ ಯಾವುದಕ್ಕೆ ಆಗಲಿ ಇದೇ ಥರ ಕಟ್ ಮಾಡಾಕೊಳ್ಳಿ, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಫ್ರೈ ಮಾಡೋಕ್ಕೂ ಕೂಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 2 ಟೊಮೊಟೊ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಫ್ರೈ ಆಗೋ ಟೈಮಲ್ಲಿ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗಟ್ಟಿ ಮೊಸರು ಇತ್ತಂದರೆ ಗಟ್ಟಿ ಮೊಸರನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಮೊಸರು ಹಾಕ್ಕೊಳ್ಳೋದು ರೈಸು ಸಾಫ್ಟಾಗಿ ಬರಲಿ ಅಂತ ಹೇಳಿ, ಮತ್ತು ಟೇಸ್ಟನ್ನು ಕೂಡ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ. ಅದಾದಮೇಲೆ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇನ್ನು 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಂದರೆ ತುಂಬ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ತುಂಬಿ ಹಾಕ್ತಾ ಇಲ್ಲ, ಸ್ವಲ್ಪ ಎಷ್ಟು ಬೇಕಷ್ಟೇ ಫ್ಲೇವರ್ಗಷ್ಟೇ ಕೊಡ್ತಾ ಇದ್ದೀನಿ ಮಸಾಲಾನ. ಇನ್ನು ಇದೆಲ್ಲ ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡೋಣ. ಸ್ವಲ್ಪ ಕುದಿ ಬಂದಮೇಲೆ ನಾವು ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾವು ತಳ ಹಿಡಿಲಿಲ್ದಂಗೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 2 ಕಪ್ ರೈಸ್ಗೆ ನಾನು 4 ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಮೊಟ್ಟೆನ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಆಲ್ರೆಡಿ 5 ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿಬಿಟ್ಟು ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಸಿಪ್ಪೆ ತೆಗೆದು. ಮೇಲ್ಗಡೆ ಈ ಥರ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಕ್ ಶೂರ್ ಮೊಟ್ಟೆ ಬ್ರೇಕ್ ಆಗಬಾರ್ದು, ಆ ಥರ ನೈಸಾಗಿ ನೀವು ಸ್ಲೈಸ್ನ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು, ಮೇಲ್ಭಾಗದಲ್ಲಿ ಮಾತ್ರ. ಇನ್ನು ನೀರು ಕುದಿಯೋದಕ್ಕೆ ಶುರು ಆದಮೇಲೆ ನಾನು ಈ ಮೊಟ್ಟೆನೆಲ್ಲ ಇದಕ್ಕೇನೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಈ ರೈಸ್ನ ಸೋಪ್ ಮಾಡಿ ಇಟ್ಟಿದ್ವಲ್ಲ ಒಂದು 10 ನಿಮಿಷದವರೆಗೂ ನೀರಲ್ಲಿ, ಆ ರೈಸ್ನ ಇದಕ್ಕೆ ಇಮಿಡಿಯೇಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕದಕ್ಕೆ ಲೈನ್ ಹಾಕಿದ್ದೀವಲ್ಲ, ಸೊ ಹಂಗಾಗಿ ಮೊಟ್ಟೆ ಒಳಗಡೆನೂ ಕೂಡ ಮಸಾಲೆ ಚೆನ್ನಾಗಿ, ಅಂದರೆ ಬಿರಿಯಾನಿ ಫ್ಲೇವರ್ ಏನಿರುತ್ತೆ ಅದು ಚೆನ್ನಾಗಿ ಹಿಡ್ದಿರುತ್ತೆ. ಒಂದು ಸ್ವಲ್ಪ ಲೈಟಾಗಿ ಕುದಿ ಬರೋದಕ್ಕೆ ಶುರು ಆದಮೇಲೆ ನಾವು ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಳ ಹಿಡಿಲಿಲ್ದಂಗೆ ನೀಟಾಗಿ ರೈಸು ಮತ್ತು ಮೊಟ್ಟೆ ಎಲ್ಲ ತಿರುಗಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 10 ನಿಮಿಷ, ಅಂದರೆ 10 ನಿಮಿಷನಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದುಬಿಡುತ್ತೆ. ಒಂದು 40% ಅಷ್ಟು ರೈಸು ಬೆಂದಿರುತ್ತೆ. ಆ ಟೈಮಲ್ಲಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ಇಲ್ಲ 3 ವಿಷಲ್ ತೊಗೊಂಡ್ಬಿಟ್ರೆ ಬಿರಿಯಾನಿ ರೈಸು, ಮೊಟ್ಟೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ತುಂಬಾ ಸಿಂಪಲ್ಲಾಗಿ ತುಂಬ ಬೇಗ ಆಗಿಬಿಡುತ್ತೆ. ಮಧ್ಯಾಹ್ನ ಹೋಗಿ ಹೊರಗಡೆ ವೆಯ್ಟ್ ಮಾಡಿ ಆಮೇಲೆ ಆರ್ಡ್ರ್ ಮಾಡಿ ಅಲ್ಲೊಂದಷ್ಟು ಟೈಮ್ ವೇಸ್ಟ್ ಮಾಡಿ ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಮನೇಲೇ ಸಿಂಪಲಾಗಿ ಬಿರಿಯಾನಿ ಮಾಡಿಕೊಟ್ಬಿಟ್ರೆ ಹೊಟ್ಟೆ ತುಂಬ ಎಷ್ಟು ಬೇಕಷ್ಟು ತಿಂದ್ಕೊಳ್ತಾರೆ. ರುಚಿಯಾಗಿ ಮನೇಲೇ ನೀಟಾಗಿ ಮಾಡಿಕೊಡ್ಬೋದು. ಇಲ್ಲಿ ಒಂದು 3 ವಿಷಲ್ ಆದಮೇಲೆ ನೋಡಿ ಈ ಥರ ಬಿರಿಯಾನಿ ರೈಸು ರೆಡಿಯಾಗಿದೆ. ತಳ ಏನು ಹೊಡೆದಿಲ್ಲ, ತುಂಬ ನೀಟಾಗಿ ಬಂದಿದೆ. ಸ್ವಲ್ಪ ಹಿಂಗಬೇಕು, ಒಂದು 5 ನಿಮಿಷ. ಇವಾಗ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ನೀಟಾಗೆಲ್ಲ ಈ ಥರ ರೈಸ್ನ ತಿರುಗಿಸ್ಬಿಟ್ಟು ಆವಾಗ ನೀಟಾಗಿ ಮನೆಯಲ್ಲೇ ಎಗ್ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾವ ಹೋಟೆಲ್ ಸ್ಟೈಲ್ಗಿನ್ನ ಕಮ್ಮಿ ಇರಲ್ಲ. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ 2 ರೆಸಿಪಿ. ಹೋಪ್ಫುಲಿ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ವಿಡಿಯೋ ನೋಡಿದ್ದಕ್ಕೆ ಆಗಿ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ನಿಮ್ಮ ಸಬ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು.